ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ ಕರ್ತನೇ. ನನ್ನ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಯಿ ತೆರೆಯಲೇ ಇಲ್ಲ. ಒದ್ದೆ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿ ಕುರಿಯ ಹಾಗೆ ಇದ್ದನು. ಬಾಯಿ ತೆರೆದೇ ಇಲ್ಲ. ಕರ್ತನೆ, ಅಪ್ಪ, ಈ ಒಂದು ಸಮಯದಲ್ಲಿ ಸ್ವಾಮಿ, ನಮ್ಮ ತಪ್ಪುಗಳನ್ನು ನಾವು ನಿನ್ನ ಮುಂದೆ ತರುತ್ತೇವೆ ಸ್ವಾಮಿ. ನಮಗೋಸ್ಕರ ನೀನು ಶಿಲುಬೆಗೆ ಏರಿಸಲ್ಪಟ್ಟಿದೀಯಾ ಕರ್ತನೆ. ನೀನು ಎರಡನೇ ಬರೋಣದಲ್ಲಿ ನಾವು ಸಿದ್ಧರಾಗುವುದಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಯಾವ ರೀತಿ ಎರಡನೇ ಕಳ್ಳನಿಗೆ ನೀನು ಹೇಳಿದೆಯಾ ಸ್ವಾಮಿ, ಈ ಹೊತ್ತೆ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂದು. ಹೌದಪ್ಪ ಸ್ವಾಮಿ, ನಾವು ಕೂಡ ಸ್ವಾಮಿ ನಿನ್ನ ಜೊತೆ ನೀನು ಬರುವಾಗ ಸ್ವಾಮಿ ನಿನ್ನ ಜೊತೆ ಬರುವುದಕ್ಕೆ ನಾವು ಸಿದ್ಧರಾಗುವಂತೆ ನಮ್ಮನ್ನು ಆಶೀರ್ವದಿಸು ಕರ್ತನೆ. ನಾವು ಮೊದಲನೇ ಕಳ್ಳನಾಗಿ ಕೇವಲ ಅದ್ಭುತಗಳಿಗೋಸ್ಕರ ಅಲ್ಲದೆ ಸ್ವಾಮಿ, ಹೌದಪ್ಪ ಸ್ವಾಮಿ, ನಮ್ಮ ತಪ್ಪುಗಳನ್ನು ಈ ಸಮಯದಲ್ಲಿ ನಿನ್ನ ಮುಂದೆ ಇಡುತ್ತೇವೆ ಕರ್ತನೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಇಲ್ಲಿ ತಲೆಬಾಗಿರುವ ಪ್ರತಿಯೊಬ್ಬರನ್ನು ನೀನು ಕ್ಷಮಿಸು ತಂದೆ. ಈ ಒಂದು ಶುಭ ಶುಕ್ರವಾರವನ್ನು ಸ್ವಾಮಿ ನೀನು ನಮಗೋಸ್ಕರ ಬಲಿಯಾಗಿದ್ದೀಯ ಸ್ವಾಮಿ. ಇನ್ನು ಮುಂದೆ ನಾವು ತಪ್ಪು ಮಾಡಿ ಮತ್ತೆ ನಿನ್ನನ್ನು ಶಿಲುಬೆಗೆ ಏರಿಸುವುದಿಲ್ಲ ಕರ್ತನೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಹೌದಪ್ಪ ಕರ್ತನೆ, ಯಾವ ರೀತಿ ನೀನು ಎರಡನೇ ಕಳ್ಳಿಗೆ ಭರವಸೆ ಕೊಟ್ಟಿದ್ದೀಯಾ ಸ್ವಾಮಿ, ನೀನು ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವ ಸ್ವಾಮಿ, ನಾವು ಕೂಡ ನಂಬುತ್ತೇವೆ ಕರ್ತನೆ. ನೀನು ತಿರುಗಿ ಬರುವಾಗ ನಾವು ಕೂಡ ನಿನ್ನ ಜೊತೆ ಬರುತ್ತೇವೆ ಸ್ವಾಮಿ. ಎಲ್ಲರ ಮಾನ ಮಹಿಮೆ ನಿನ್ನ ನಾಮಕ್ಕೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಕರ್ತನೆ. ಆಮೆನ್. ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ ಕರ್ತನೇ. ನನ್ನ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿ